ಮಣಿಹಾರ ಎಲ್ಲಿದೆ ಅಂತ ಗೊತ್ತಾಯ್ತಾ? ಆಕ್ಚುಲಿ ರಮಾದೇವಿಯವ್ರು ಹುಡುಕ್ತಿರೋದು ಮಣಿಹಾರನ ಅಂತ ನನಗೆ ನೀವು ಹೇಳಿದ ಮೇಲೇನೆ ಗೊತ್ತಾಗಿದ್ದು. ನಾನು ಆ ಮಣಿಹಾರನ ತುಂಬಾ ಸತಿ ಹುಡುಕಕ್ಕೆ ಟ್ರೈ ಮಾಡಿದೆ, ಬಟ್ ನಿಜವಾಗ್ಲೂ ನಂಗೆ ಅದು ಎಲ್ಲಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ವಿಚಾರ, ಪ್ಯಾಲೇಸ್ನಲ್ಲಿ ಕೆಲಸ ಮಾಡಿ ಬಿಟ್ಟು ಹೋದಂಥ ಒಬ್ಬ ವ್ಯಕ್ತಿನ ವಿಚಾರಿಸಿದೆ, ಆದರೆ ಅವರು ನನಗೇನು ಗೊತ್ತಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಈ ಮಣಿಹಾರನ ಹುಡ್ಕೋದೆ ಒಂದು ದೊಡ್ಡ ಟೆನ್ಷನ್ ಆಗೋಗಿದೆ. ನೀನು ಈ ಥರ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇರೋ, ಅವರು ನಿನ್ನ ಬಗ್ಗೆ ಸತ್ಯ ತಿಳ್ಕೊಳ್ಳೋದಕ್ಕೆ ಹುಡುಕಾಟ ನಡೆಸಿದ್ದಾರೆ. ನನ್ನ ಬಗ್ಗೆ ತಿಳ್ಕೊಳ್ಳೋದಕ್ಕ? ಹೌದು. ನೀನು ಯಾರು, ಎಲ್ಲಿಂದ ಬಂದೆ, ನಿನ್ನ ಮೂಲ ಏನು ಅಂತ ಹುಡುಕಾಟ ನಡೆಸಿದ್ದಾರೆ. ನಿಮ್ಮ ಊರಿಗೂ ಹೋಗಿ ನಿನ್ನ ಬಗ್ಗೆ ವಿಚಾರಿಸ್ತಾ ಇದ್ದಾರೆ. ರಮಾದೇವಿ ಅಂದರೆ ಏನು ಅನ್ಕೊಂಡಿದ್ಯಾ? ಸುಮ್ಮನೆ ಕೂತಿರ್ತಾರೆ ಅಂತ ಅನ್ಕೊಂಡಿದ್ಯಾ? ನೀನು ಆದಷ್ಟು ಬೇಗ ಮಣಿಹಾರನ ತಂದು ಅವ್ರ ಕೈ ಕೊಡಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ನಾನು ಏನು ಮಾಡಲಿ? ನಾನು ಹುಡುಕ್ತಾನೆ ಇದ್ದೀನಿ, ಆದರೆ ಅದು ಎಲ್ಲಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಮಣಿಹಾರ ಎಲ್ಲಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನು? ಮಣಿಹಾರ ಎಲ್ಲಿದೆ ಅಂತ ನಿಮಗೆ ಗೊತ್ತಾ? ಮತ್ತೆ ಯಾಕೆ ಇಷ್ಟು ದಿನ ಮಣಿಹಾರ ಎಲ್ಲಿದೆ ಅಂತ ಗೊತ್ತಿದ್ರು ಸೈಲೆಂಟ್ ಆಗಿದ್ರಿ? ಹೇಳಿ, ಮಣಿಹಾರ ಎಲ್ಲಿದೆ ಹೇಳಿ. ಹಲೋ ಗೌತಮಿ, ಸಮಾಧಾನ, ತಾಳ್ಮೆ ಇರಲಿ. ನಾನು ಹೇಳೋದನ್ನ ಕೇಳಿಸ್ಕೊಳ್ಳೋದೇ ಇಲ್ವಲ್ಲ. ಮೊನ್ನೆ ಕೂಡ ನಿನ್ಗೆ ಇದೇ ಮಾತನ್ನ ಹೇಳೋದಕ್ಕೆ ಬಂದೆ, ಆದರೆ ನೀನು ಹಾಗೆ ಓಡೋಗ್ಬಿಟ್ಟೆ. ಆ ಮಣಿಹಾರ ಬೇರೆ ಎಲ್ಲೂ ಇಲ್ಲ, ಅದು ನಿಮ್ಮಪ್ಪ ರಾಮಚಂದ್ರನ ಹತ್ರನೇ ಇದೆ. ಏನು? ನಮ್ಮಪ್ಪ ರಾಮಚಂದ್ರ ಹತ್ರ ಇದೆಯಾ? ಹೌದು. ಧರ್ಮಗಿರಿ ಆಶ್ರಮದಲ್ಲಿ ಆ ದೇವಿಗೆ ಪೂಜೆ ಮಾಡಿ ಇಟ್ಟಿದ್ದಾರೆ. ನಾಳೆ ಒಂದಿನ ಮಾತ್ರ ಅಲ್ಲಿರುತ್ತೆ. ಅದಾದ ಮೇಲೆ ಮಣಿಹಾರ ಎಲ್ಲೋಗುತ್ತೆ, ಯಾರ ಕೈ ಸೇರುತ್ತೆ ಹೇಳೋಕ್ಕಾಗಲ್ಲ. ನಾಳೆ ಒಂದೇ ದಿನ ನಿಂಗೆ ಟೈಮ್ ಇರೋದು. ಈ ಚಾನ್ಸ್ನ ಮಿಸ್ ಮಾಡಿಕೊಂಡ್ರೆ ಮಣಿಹಾರನ ತರೋದು ಅಷ್ಟು ಸುಲಭ ಅಲ್ಲ. ಇಷ್ಟು ಹೇಳಿದ್ರಲ್ಲ, ಅಷ್ಟು ಸಾಕು. ಆ ಮಣಿಹಾರನ ನಾನು ತಗೊಂಡು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡು ಗೌತಮಿ, ಸ್ವಲ್ಪ ತಾಳ್ಮೆಯಿಂದ ಕೇಳು. ಈ ಕೆಲಸ ಅಷ್ಟು ಸುಲಭ ಅಲ್ಲ, ತುಂಬ ಹುಷಾರಾಗಿರ್ಬೇಕು. ಅದೆಲ್ಲ ಬಿಡಿ, ಮಣಿಹಾರನ ತಗೊಂಡು ಬರೋದು ನನ್ನ ರೆಸ್ಪಾನ್ಸಿಬಿಲಿಟಿ. ನಾನು ತಗೊಂಡು ಬರ್ತೀನಿ.